ಧರಮ್ ಸಿಂಗ್ ಅವರ ಛಾಯೆಯನ್ನು ಬಿಟ್ಟು ಅಜಯ್ ಸಿಂಗ್ ಅವರ ಹೆಸರು ಮಾಡ್ಕೊಳ್ಳೋಕ್ಕೆ ಎಷ್ಟರ ಮಟ್ಟಿಗೆ ಎಷ್ಟು ಸಮಯ ಹಿಡೀತು? ಇವಾಗ ಎಲ್ಲರೂ ನಾನು ರಾಜಕೀಯದ ಪ್ರವೇಶ ಮಾಡಿದಾಗ ನಂಗೆ ಗುರುತಿಸೋದು ಧರಮ್ ಸಿಂಗ್ ಸಾಹೇಬ್ರ ಮಗ ಅಂತ. ಇವತ್ತೂ ಕೂಡ ನಾನು ಡಾಕ್ಟರ್ ಅಜಯ್ ಧರಮ್ ಸಿಂಗ್ ಅಂತಾನೆ ಜನರು ನನಗೆ ನೋಡ್ತಾರೆ. ಮೊದಲ ಬಾರಿಗೆ ನಾನು ಚುನಾವಣೆಯಲ್ಲಿ ನಿಂತಿದ್ದಾಗ ಸುಮಾರು 36,700 ಮತಗಳ ಅಂತರದಿಂದ ನಾನು ಗೆದ್ದಿದ್ದೇನೆಂದರೆ ಅದು ನಾನು ಧರಮ್ ಸಿಂಗ್ ಸಾಹೇಬ್ರ ಮಗ ಅಂತ. ನಮ್ಮ ಜೇವರ್ಗಿ ಮತಕ್ಷೇತ್ರ ಜನ ಹೆಂಗಿದ್ದಾರೆ ಅಂದರೆ, ಅದು ನಮ್ಮ ರಿಲೇಷನ್ನು ಒಬ್ಬ ಲೀಡರು ಮತ್ತೆ ಕಾರ್ಯಕರ್ತರಂತ ಇಲ್ಲ, ಒಬ್ಬ ಪ್ರತಿನಿಧಿ ಅಂತ ಕಾರ್ಯಕರ್ತರಲ್ಲ, ಒಬ್ಬ ಕುಟುಂಬದ ರಿಲೇಷನ್. ಅವ್ರದ್ದು ನಮ್ಮೊಂದು ಫ್ಯಾಮಿಲಿ ಇದ್ದಪ್ಲೆ. ಈ ಕೇವಲ ನಮ್ಮಲ್ಲಿ ಇರ್ತಕ್ಕಂಥ ಕೇವಲ ನಮ್ಮ ಮನೆಯಲ್ಲಿರ್ತಕ್ಕಂಥ ನಮ್ಮ ಫ್ಯಾಮಿಲಿ ಅಲ್ಲ, ಇಡೀ ಜೇವರ್ಗಿ ಜನರು ನಮ್ಮ ಒಂದು ಫ್ಯಾಮಿಲಿ ಇದ್ದ ಹಾಗೆ. ಸೊ ಆ ಒಂದು ರಿಲೇಶನ್ಶಿಪ್ ಅವ್ರ ಜೊತೆ ನಾವು ಇಟ್ಕೊಂಡಿದ್ದೀವಿ. ಸರ್, ಎಸ್ಪೆಷಲಿ ಈ ಕ್ವಶನ್ ನಿಮಗಾಗಿಯೇ ಇಂಟ್ರೆಸ್ಟಿಂಗ್ ಆಗಿ ಕೇಳಬೇಕನ್ಸ ಅನಿಸಿದ್ದು ಸರ್. ರಾಜಕಾರಣದಲ್ಲಿ ಜಾತಿ ವರನ ಶಾಪನ? ಜಾತಿ ಅವಶ್ಯಕತೆ ಇದೆ. ಇವತ್ತು ಇರ್ತಕ್ಕಂಥ ಪರಿಸ್ಥಿತಿಯಲ್ಲಿ ಜಾತಿ ಅವಶ್ಯಕತೆ ಇದೆ. ಇವಾಗ ತಮಗೆ ಟಿಕೆಟ್ ಸಿಗಬೇಕಂದ್ರೂ ಜಾತಿ ನೋಡ್ತಾರೆ, ಮಂತ್ರಿ ಸ್ಥಾನ ನೀಡಬೇಕಂದ್ರೂ ಜಾತಿ ನೋಡ್ತಾರೆ, ಯಾವುದಾದ್ರೂ ಒಂದು ಹುದ್ದೆ ಕೊಡಬೇಕಂದ್ರೂ ಜಾತಿ ಬೇಕು, ವೋಟ್ ಬೇಕಂದ್ರೂ ಕೂಡ ಜಾತಿ ನೋಡ್ತಾರೆ. ಆದರೆ ನಮ್ಮ ಕ್ಷೇತ್ರದಲ್ಲಿ ಬಹುಶಃ ನಮ್ಮ ಜಾತಿಯವರು, ನಮ್ಮ ಸಮಾಜದವರು ಬೆರಳೆಣಿಕೆ ಅಷ್ಟಿದ್ದಾರೆ, 100 ಜನಕ್ಕಿಂತ ಕಡಿಮೆ ಇದ್ದಾರೆ. ಇಂಥ ಒಂದು ಸಂದರ್ಭದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳ್ತಕ್ಕಂಥ ಒಂದು ಮಾತು ನೆನಪು ಬರ್ತದೆ. ಈ ಭೂಮಿಗೆ ಜಾತಿ ಇಲ್ಲ, ಈ ಗಾಳಿಗೆ ಜಾತಿ ಇಲ್ಲ, ಅಗ್ನಿಗೆ ಜಾತಿ ಇಲ್ಲ, ವಿಶ್ವದಲ್ಲಿ ಇರ್ತಕ್ಕಂಥ ಒಂದೇ ಒಂದು ಜಾತಿ, ಅದು ಮಾನವ ಜಾತಿ. ಸೊ ಇವಾಗ ನನ್ನ ಜಾತಿ ಅಂದ್ರೆ ನಮ್ಮ ಎಲ್ಲ ಕ್ಷೇತ್ರದ ಜನ, ಆ ಜಾತಿ ನಮ್ಮ ಜೇವರ್ಗಿ ಜನನೇ ನನ್ನ ಜಾತಿ. ಇಲ್ಲ ಅಂದ್ರೆ 1977ರಿಂದ 2025ವರೆಗೆ 53 ವರ್ಷ ಗೆಲ್ಲಕ್ಕೆ ಸಾಧ್ಯನಾ? ಜಾತಿ ಹಿಡ್ಕೊಂಡು ಎಲ್ಲರೂ ಜಾತಿ ಅಂತ ಹೇಳ್ತಾರೆ. 53 ವರ್ಷ ನಮ್ಮ ಕುಟುಂಬದವ್ರಿಗೆ, ನಮ್ಮ ತಂದೆಯವ್ರಿಗಾಗ್ಲಿ ನಮಗಾಗ್ಲಿ ಮತ ಹಾಕಿದಾರಂದ್ರೆ, ಜಾತಿ ಇವತ್ತಿನ ದಿವಸ ಇದ್ರೆ ನಾನು ಗ್ರಾಮ ಪಂಚಾಯತಿ ಚುನಾವಣೆಯನ್ನು ಗೆಲ್ಲಕ್ಕಾಗಲ್ಲ. ಸೊ ಈಗ ಜನರ ಜೊತೆ ನಾವು ಹೆಂಗೆ ಬೆರೆತ್ಕೊಂಡಿರ್ತೀವಿ, ಯಾವೊಂದು ಆತ್ಮೀಯತೆಯಿಂದ, ಒಂದು ಆತ್ಮವಿಶ್ವಾಸ, ಒಂದು ನಂಬಿಕೆ, ಒಂದು ಪ್ರೀತಿಯಿಂದ ಇರ್ತೀವಿ, ಅದು ಜನ ನೋಡ್ತಾರೆ. ಸೊ ನಿಮಗೆ ವರವೂ ಅಲ್ಲ ಶಾಪವೂ ಅಲ್ಲ ಅನ್ನೋ ಸ್ಥಿತಿ ಸಂದರ್ಭದಲ್ಲಿ ಅವಶ್ಯಕತೆ ಇರ್ತದೆ. ಆದ್ರೆ ಅದು ಹೊರತು ನಾವು ಸ್ಟ್ರಗಲ್ ಮಾಡ್ತಾ ಇದೀವಿ, ಫೈಟ್ ಮಾಡ್ತಾ ಇದೀವಿ.